ನಾವಿದೀವಿ ಸರ್, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಆತರ ಏನು ಸಮಸ್ಯೆ ಬರಲ್ಲ. ನಾವಿದೀವಿ ತಾನೆ, ನೀವು ಧಾರಾಳವಾಗಿ ಇನ್ವೆಸ್ಟ್ ಮಾಡಿ, ಪ್ರಾಪರ್ಟಿ ತಗೊಳ್ಳಿ, ಕನ್ಸ್ಟ್ರಕ್ಷನ್ ಮಾಡಿ. ಯಾರೇ ಬಂದ್ರು ಒಂದ್ ಕಾಲ್ ನಾವಿರ್ತೀವಿ, ಸಾಲ್ವ್ ಮಾಡ್ಕೊಡ್ತೀವಿ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನ ಮಾಡೋದು. ಸೊ ಹಲವಾರು ದಿನಗಳಿಂದ ನನ್ ಗೊತ್ತಿರುವ ಡಾಕ್ಯುಮೆಂಟ್ ನಾಲೆಜ್ ಗಳನ್ನ ಒಂದೊಂದಾಗಿ ಅವೇರ್ನೆಸ್ ತಿಳಿಸ್ತಾ ಇದೀನಿ, ವಿಡಿಯೋಗಳು ಮಾಡಿ. ನಿಮ್ಗೂ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ಕೊಂಡೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು. ನಿಮ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇರೋದು. ಯಾವುದೇ ತರದ ಯಾರಿಗೂ ಉದ್ದೇಶಪೂರ್ವಕವಾಗಿ ಏನು ಹೇಳ್ತಾ ಇಲ್ಲ, ಒಂದು ಅವೇರ್ನೆಸ್ ಕೊಡೋಣ. ಯಾಕಂದ್ರೆ ಪ್ರಾಪರ್ಟಿಗಳಲ್ಲಿ ನೀವು ಹಲವಾರು ಲಕ್ಷಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ನಾಳೆ ಸಮಸ್ಯೆ ಬಂತು ಅಂದಾಗ ಯಾರು ಬರಲ್ಲ, ಯಾರು ನಿಲ್ಲಲ್ಲ, ನೀವೊಬ್ಬರೇ ನಿಲ್ಬೇಕಾಗುತ್ತೆ. ಆದ್ರೆ ನಿಮ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಯಾರು ಬರ್ಬೇಕಾಗಿರೋ ಅವಶ್ಯಕತೆಗಳೇ ಇರಲ್ಲ. ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ ತಾನೇ ಮಾತಾಡುತ್ತೆ. ಈ ತರದ ಅವೇರ್ನೆಸ್ ಇನ್ಫಾರ್ಮೇಶನ್ ಗಳನ್ನ ಒಂದೊಂದಾಗಿ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿಲ್ದಿರೋ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವೇರ್ನೆಸ್ ತಿಳ್ಕೊಳ್ಳಿ. ಪ್ರಾಪರ್ಟಿಗಳು ಇನ್ವೆಸ್ಟ್ ಮಾಡುವಾಗ ಏನೆಲ್ಲಾ ಪ್ರಾಬ್ಲಮ್ಗಳು ಬರುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಂತಾ ಇರಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದೀನಿ. BBMP ಲಿಮಿಟ್ಸ್ ಇತ್ತು, ಈಗ GB ಆಗಿದೆ. ಈ GB ಲಿಮಿಟ್ಸ್ ಅಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ, ರೂಲ್ಸ್ ಗಳು ತರ್ತಾ ಇದಾರೆ. ಹಾಗೆ ಕಟ್ಟುನಿಟ್ಟಾದ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಇವತ್ತು ಹಂಚ್ಕೊಂತಾ ಇದೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಿರಲ್ಲ. ಸುಮಾರು ವರ್ಷಗಳಿಂದ BBMP ಹಾಗೆ ಮುಂದುವರಿತಾ ಇತ್ತು. ಯಾವುದೇ ತರದ ಸಿಸ್ಟಮ್ ಅಪ್ಡೇಟ್ ಗಳನ್ನ ಮಾಡ್ತಾ ಇರ್ಲಿಲ್ಲ. ಬಟ್ ಈಗ GBA ಬಂದು ಹಲವಾರು ಅಪ್ಡೇಟ್ ಗಳನ್ನ ಮಾಡಿದೆ, ವಾರ್ಡ್ ಗಳನ್ನ ವಿಂಗಡಣೆ ಮಾಡಿದೆ. ಅದಷ್ಟೇ ಅಲ್ಲ, ಬೆಂಗಳೂರಿನ 5 ಭಾಗಗಳಾಗಿ ಪೀಸು ಮಾಡ್ಬಿಟ್ಟಿದೆ. ಬಟ್ ಇದೆಲ್ಲ ಮಾಡ್ತಾ ಇರೋದು ಏನಕ್ಕೋಸ್ಕರ? ಏನ್ ಸಿಗುತ್ತೆ ಈ GBA ಇಂದ? ಈ ತರ ಡಿವೈಡ್ ಮಾಡೋದ್ರಿಂದ ಯಾರಿಗೆ ಅನುಕೂಲ, ಏನ್ ಮಾಡ್ಬೇಕು ಅಂತ ಹೊರಟಿದೆ ಅಂತ ಹಲವಾರು ಜನಗಳಿಗೆ ಇವತ್ತಿಗೂ ಕಾಡ್ತಾ ಇದೆ. ಹಾಗೂ ತುಂಬಾ ಜನ ನೊಂದೋಗ್ಬಿಟ್ಟಿದ್ದಾರೆ. ಈ GBA ಬಂದು ನಮ್ಗೆ ತುಂಬಾ ಹಿಂಸೆ ಕೊಡ್ತಾ ಇದೆ, ಆ ಫೆಸಿಲಿಟಿ ಕೊಡ್ತಾ ಇಲ್ಲ, ಈ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳೋರ್ಗೆ ಈ ಮಾಹಿತಿ ತುಂಬಾ ಉಪಯುಕ್ತ ಆಗಿರುತ್ತೆ. ಏನಕ್ಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ಈಗ ಆಲ್ರೆಡಿ GBA 369 ವಾರ್ಡ್ಗಳು ಬರುತ್ತೆ ಅಂತ ಖಚಿತವಾಗಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಇದು ನಿಮ್ಗೆಲ್ಲ ಗೊತ್ತಿದೆ ಅಲ್ವರ? ಅದೇ ತರಾನೇ ಈ 369 ವಾರ್ಡ್ಗಳಲ್ಲಿ 5 ಭಾಗಗಳಾಗಿ ವಿಂಗಡಿಸ್ಬಿಟ್ಟಿದ್ದಾರೆ. ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಅಲ್ವರ? ಅದಕ್ಕೆ ಇಷ್ಟಿಷ್ಟು ವಾರ್ಡ್ಗಳು ಬರುತ್ತೆ ಅಂತಾನು ತಿಳಿಸ್ಬಿಟ್ಟಿದೆ. ಅದಷ್ಟೇ ಮಾಡಿಲ್ಲ, ಇನ್ನೇನು ಅಪ್ಡೇಟ್ ಮಾಡಿದೆ ಅಂದಾಗ ಈ 5 ಭಾಗಗಳನ್ನು ವಿಂಗಡಿಸ್ಬಿಟ್ಟು ಖಾತೆಯಲ್ಲಿ ಈಸ್ಟ್ ಝೋನ್, ವೆಸ್ಟ್ ಝೋನ್, ನಾರ್ತ್ ಝೋನ್ ಅಂತಾನು ಖಾತೆಗಳಲ್ಲೂ ಫೀಡ್ ಮಾಡಿ. GBA ಬರೋಕ್ಕಿಂತ ಮುಂಚೆನೆ ಈ ಆಸ್ತಿ ಅನ್ನೋದು BBMP ಲಿ ಬಂದಿತ್ತು. ಈ ಆಸ್ತಿ ಇದು ಏನಕ್ಕಪ್ಪ ಬಂತು ಅಂದಾಗ, ಈ PID ನಂಬರ್ಗಳನ್ನ ತೆಗೆದಾಕ್ಬಿಡ್ಬೇಕು, ಒಂದೇ ಯುನಿಕ್ ನಂಬರ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅಂತಾನೆ ಈ ಆಸ್ತಿ ವೆಬ್ಸೈಟ್ ನ ಲಾಂಚ್ ಮಾಡಿದ್ದು. ಈ PID ನಂಬರ್ಗಳು ಹಾಗೂ ಬುಕ್ ಎಂಟ್ರಿಗಳು ಏನೇನಿದ್ವು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಎಲ್ಲ ಡಿಜಿಟಲಿ ಖಾತೆಗಳನ್ನ ಹಾಗೂ ಕಂದಾಯಗಳನ್ನ ಒದಗಿಸ್ಬೇಕು ನಾಗರಿಕರಿಗೆ ಅಂತ ಪ್ಲಾನ್ ಮಾಡಿ ಡಿಸೈನ್ ಆಗಿರೋ ಸಾಫ್ಟ್ವೇರ್ ಈ ಆಸ್ತಿ ಅಲ್ವರ? ಈ ಆಸ್ತಿಲಿ ಏನೆಲ್ಲಪ್ಪ ಬರುತ್ತೆ ಅಂದಾಗ, ನಿಮ್ಮ ಡಿಜಿಟಲ್ ಖಾತೆ ನಂಬರು, ಹಾಗೆ ಪ್ರಾಪರ್ಟಿ ಓನರ್ದು ಹೆಸರು, ಅವರ ಭಾವಚಿತ್ರ. ಅದಷ್ಟೇ ಅಲ್ಲ, ಚೆಕ್ ಬಂದಿ, ನಿಮ್ಮ ಸೈಟಿನ ಅಕ್ಕಪಕ್ಕ ಯಾವ್ಯಾವ ನಂಬರ್ಗಳಿದೆ, ಯಾರ್ಯಾರು ಓನರ್ಗಳಿದ್ದಾರೆ ಅನ್ನೋದನ್ನೆಲ್ಲ ಮೆನ್ಷನ್ ಆಗುತ್ತೆ. ಹಾಗೆ ನಿಮ್ಮ ಸೈಟಿನ ಅಳತೆ ಹಾಗೂ ಕಟ್ಟಡದ ಅಳತೆ. ಇದಷ್ಟೇ ಅಲ್ಲ, ಬೆಸ್ಕಾಮು BWSSB ನಂಬರು, ಹಾಗೆ ನೀವು ಕಂದಾಯ ಕಟ್ತಾ ಇದ್ರಲ್ಲ, ಕಂದಾಯದ SCS ನಂಬರು ಹಾಗೂ ಕಂದಾಯದ ಟೋಟಲ್ ಅಮೌಂಟ್ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇತ್ತು ಅಲ್ವರ? ಈಗ ಹೊಸದಾಗಿ ಅಪ್ಡೇಟ್ ಏನಪ್ಪಾ ಆಗಿದೆ ಅಂದಾಗ, ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಟಿ ಸರ್ವೆ ಮಾಡಿದ್ರು. ನಿಮ್ಗೆ ಗೊತ್ತಿದೆ ಅಲ್ವಾ? ಏನಕ್ಕಪ್ಪ ಸರ್ವೆ ಮಾಡಿದ್ರು? ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಈಗ? ಅದು ಸಿಟಿ ಲಿಮಿಟ್ ಅಲ್ಲಿ ಈಗ ಆಲ್ರೆಡಿ ಸರ್ವೆ ಆಗಿತ್ತಲ್ಲ, ಈ ತರ ಡಿಜಿಟಲ್ ಸರ್ವೆ ಏನಕ್ಕೆ ಮಾಡಿದ್ರು ಅಂತ ತುಂಬಾ ಜನ ಮನಸ್ಸಲ್ಲಿ ಕಾಡ್ತಾ ಇತ್ತು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬರೀ ಸರ್ವೆ ಒಂದೇ ಮಾಡಿಲ್ಲ, ಈಗ ಸರ್ವೆ ನಂಬರ್ ಅಲ್ಲಿ ಎಷ್ಟು ಸೈಟ್ಗಳಿದೆ, ಏನ್ ಅಳತೆ ಇದೆ, ಯಾರು ಓನರ್ ಇದ್ದಾರೆ ಅನ್ನೋದನ್ನೆಲ್ಲ ಕೇಂದ್ರೀಕರಿಸಿ ಅದನ್ನ ಡಿಜಿಟಲ್ ಆಗಿ ವಿತ್ ಮ್ಯಾಪಿಂಗ್ ಮಾಡಿ ಎಷ್ಟು ಅಳತೆ ಇದೆ, ಏನು ಕನ್ಸ್ಟ್ರಕ್ಟ್ ಮಾಡಿದ್ರು ಬಿಲ್ಡಿಂಗು ಅನ್ನೋದನ್ನೆಲ್ಲ ತಿಳಿಸಿದ್ರು. ಅದನ್ನ ಒಂದು ಸರ್ಟಿಫಿಕೇಟ್ ಆಗಿ ಕೊಟ್ಟಿದ್ರು. ನಿಮ್ಗೆಲ್ಲ ಗೊತ್ತಿದೆ, ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಲ್ವರ? ಆದ್ರೆ ಇವಾಗ ಅಪ್ಡೇಟ್ ಏನಪ್ಪಾ ಅಂದಾಗ, ಇನ್ಮೇಲೆ ಈ ಆಸ್ತಿಲಿ ಈ ಸರ್ವೆ ಮಾಡಿದ್ರಲ್ಲ ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಇದಾರೆ. ಸರಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ BBMP ಮಿಂಗಲ್ ಆಗ್ಬಿಟ್ಟಿದೆ.
ಏನ್ ಯೂಸು ಅಂತ ಅನ್ಕೊಳ್ಳೋರ್ಗೆ ಏನ್ ಯೂಸು ಅಂತಲ್ಲ, ಇಷ್ಟ ದಿನ ನೀವು ತಿಳ್ಕೊಂಡಿದ್ರಲ್ಲ ಅದಕ್ಕಿಂತ ಅಪ್ಪನ್ ಆಗಿದೆ ಇದು. ಏನಕ್ಕೆ ಹೇಳ್ತಾ ಇದೀನಿ ಅಂದಾಗ, BBMP ಗೆ ಇಷ್ಟ ದಿನ ನಿಮ್ಮ ಸೈಟಿನ ಸರ್ವೆ ನಂಬರ್ ಆಗ್ಲಿ, ಸರ್ವೆ ಓನರ್ ಆಗ್ಲಿ, ಹಾಗೂ ಈ ಸರ್ವೆ ನಂಬರಿನ ಓನರ್ಗೆ ಆ ಜಮೀನು ಹೇಗ್ ಬಂತು ಅನ್ನೋದು ಗೊತ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರಲ್ಲ ಬಿಡಿ. ಈಗ BBMP ಏನಾಗಿದೆ ಅಂದಾಗ ಇದ್ರದ್ದು ಎಲ್ಲಾ ರೆಕಾರ್ಡು ನಿಮ್ಮ ಖಾತೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ತಗೊಂಡಿರೋ ಸೈಟು, ಆ ಜಮೀನು ಹೇಗೆ, ಯಾರ್ದು, ಏನು ಅನ್ನೋದು ಯಾರನ್ನು ಕೇಳೋದೇ ಬೇಕಾಗಿಲ್ಲ ಈಗ. ಸೊ ಇಷ್ಟ ದಿನ ಯಾರೆಲ್ಲ ಈ ಆಸ್ತಿ ಖಾತೆ ಮಾಡ್ಕೊಂಡು, ಅಂದ್ರೆ ಡಿಜಿಟಲ್ ಖಾತಾ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಮನೇಲಿ ಇಟ್ಕೊಂಡಿರೋರ್ಗೆ, ಲೋನ್ ಮಾಡ್ಕೊಂಡಿರೋರ್ಗೆ, ಪ್ರಾಪರ್ಟಿ ಪರ್ಚೇಸ್ ಮಾಡಿರೋರ್ಗೆ, ಖಾತಾ ಬದಲಾವಣೆ ಮಾಡ್ಕೊಂಡಿರೋರ್ಗೆ ಇನ್ನೊಂದ್ಸತಿ ನೀವು ನನ್ ಗೊತ್ತಿರಂಗೆ ₹125 ಕಟ್ಬಿಟ್ಟು ಹೊಸ ಸರ್ಟಿಫಿಕೇಟ್ ನ ತಗೊಬೇಕಾದ ಜರೂರು ಬರ್ಬೋದು. ಏನಕ್ಕೆ ಅಂದಾಗ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಡ್ ಆನ್ ಆಗಿದೆ. ಹೇಳಕ್ಕಾಗಲ್ಲ, ನೀವು ಡೌನ್ಲೋಡ್ ಮಾಡಿ ನೋಡಿ. ನಿಮ್ಮ ಖಾತೆಯಲ್ಲಿ ರೆವಿನ್ಯೂ ರೆಕಾರ್ಡ್ಸ್ ಮ್ಯಾಪ್, ಅಂದ್ರೆ ನಿಮ್ಮ ಸೈಟು ಖಾಲಿ ಇದೆಯಾ, ಬಿಲ್ಡಿಂಗ್ ಇದೆಯಾ ಅನ್ನುವ ಎಲ್ಲ ಡೀಟೇಲು ನಿಮ್ಮ ಈ ಆಸ್ತಿ ಖಾತೆಯಲ್ಲಿ ರಿಫ್ಲೆಕ್ಟ್ ಆಗಿದೆ. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರೆ ಧನ್ಯವಾದಗಳು. ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಲೈಕ್, ಶೇರು, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ಮುಗ್ದಿಲ್ಲ ಮಾಹಿತಿ, ಇನ್ನೊಂಚೂರ್ ಇದೆ. ಈ ತರಹದ ಮಹತ್ತರ ಬದಲಾವಣೆಗಳು ಈ GBA ಆಗ್ಲಿ ಅಥವಾ ಈ ಡಿಜಿಟಲ್ ಖಾತೆಗಳಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ಗೆ ಗೊತ್ತಿರಂಗೆ ಒಂದು ಯಾರು ತಿಳಿಸಿರೋ ಮಾಹಿತಿನ ಇವತ್ತು ನಿಮ್ ಜೊತೆ ತಿಳಿಸ್ತಾ ಇದೀನಿ. ಗ್ರಾಮ ಪಂಚಾಯಿತಿಗಳಾಗ್ಲಿ, ನಗರಸಭೆಗಳಾಗ್ಲಿ, ಪುರಸಭೆಗಳಾಗ್ಲಿ, ಅಷ್ಟೇ ಅಲ್ಲ ಮಹಾನಗರ ಪಾಲಿಕೆಗಳು ಅಂತ ನಾವೇನ್ ಕರಿತಾ ಇದೀವಲ್ಲ ಈ GBA, ಎಲ್ಲ ಡಿಪಾರ್ಟ್ಮೆಂಟ್ಗಳು ಯೂಸ್ ಮಾಡ್ತಾ ಇರೋದು ಒಂದೇ ರೀತಿಯ ಸಾಫ್ಟ್ವೇರ್. ಇಲ್ಲಿ ಏನೇ ಬದಲಾವಣೆಗಳಾದ್ರೂ ಎಲ್ಲದಕ್ಕೂ ರಿಫ್ಲೆಕ್ಟ್ ಆಗುತ್ತೆ, ಎಲ್ಲದಕ್ಕೂ ಆಡ್ ಆನ್ ಆಗುತ್ತೆ, ಎಲ್ಲಾನು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಇನ್ಮೇಲೆ ಸಿಟಿ ಲಿಮಿಟ್ ಆಗ್ಲಿ, ನಗರಸಭೆ ಆಗ್ಲಿ, ಪುರಸಭೆ ಆಗ್ಲಿ ಅಥವಾ ಪಂಚಾಯಿತಿಗಳಲ್ಲೇ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೇಕು ಅಂದಾಗ ದಯವಿಟ್ಟು ಯೋಚನೆ ಮಾಡಿ, ಅಪ್ಗ್ರೇಡ್ ಆಗ್ತಾ ಇರೋದನ್ನ ವಿಚಾರಿಸಿ ಆಮೇಲೆ ಪ್ರಾಪರ್ಟಿಗಳಿಗೆ ಕೈ ಹಾಕಿ. ಕೆಲವ್ರು ಅನ್ಕೊಬಹುದು BD ಏನ್ ಸರ್ ಮಾಡ್ತಾ ಇದೆ ಅಂತ. ಒಂದೇ ಒಂದು ಲೆಟರ್ ಕೊಟ್ಟಿದ್ದಾನೆ GBAಗೆ, ಈ ತರಹದ ಖಾತೆನ ಈ ಜಾಗಗಳಿಗೆ ಕೊಟ್ಟಿದ್ದಾರೆ, ಇದು ಸರಿನಾ ತಪ್ಪಾ ವಿಚಾರಿಸಿ ನೀವು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾನೆ. ಆ ಲೆಟರ್ ಇಂದ 6 ಅಧಿಕಾರಿಗಳಿಗೆ ಅವ್ರ ಕೆಲಸ ಕಳ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನಕ್ಕೆ ಅಷ್ಟು ಕೆಲ್ಸನೇ ಹೋಗಂಗೆ GBA ಅಧಿಕಾರಿಗಳನ್ನ ವಜಾ ಮಾಡ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ಕ್ಲಿಯರ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟು. ಇನ್ಮೇಲೆ GBA ಲಿಮಿಟ್ಸ್ ಅಲ್ಲಿ ಎಷ್ಟೆಷ್ಟೋ ಜನ ಪ್ರಾಪರ್ಟಿಗಳು ತಗೊಂಡಿದ್ದೀರಲ್ಲ, ನಿಮ್ಗೂ ಈ ಸಂಕಷ್ಟ ಬರ್ಬೋದು. ಯಾರ್ ಬೇಕಾದ್ರೂ ಬಂದು ಅರ್ಜಿ ಹಾಕಿ ನಿಮ್ಮ ಖಾತೆ ಹಾಗೂ ಜಮೀನಿನ ರೆಕಾರ್ಡ್ಗಳನ್ನ ಕೇಳ್ಬೋದು.